ಚೇಂಜ್ ಮಾಡಬೇಕಲ್ಲ, ಏನು ಚೇಂಜ್ ಮಾಡಬೇಕಲ್ಲ. ಗಾಡಿ ಓಡ್ಸೋಕ್ಕೆ ಬರದೇ ಇದ್ದರೆ ಹಂಗೆ ಆಗೋದು. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾವೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಸುಮ್ಮನೆ ತರಲೆ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಹಂಗೆ ಬೈಕ್ಗಳನ್ನ ಸುಮ್ಮನೆ ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ. ಎದೆ ಮೇಲೆ ಬರ್ತಾ ನಾವು ಶಂಕರ ಎಷ್ಟು ಮಾಡಿರೋದು? ನಾವು 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯಾ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಆಲೂಗೆಡ್ಡೆ. ಸೊ ಲಾಸ್ಟ್ ಟೈಮು ಮೈಸೂರಿಗೆ ಹೋಗಿದ್ದಾಗ ಒಬ್ಬ ಸ್ಕೂಲ್ ಸ್ಟೂಡೆಂಟು ಮೋಕ್ಷಿತ್ ಅಂತ ಹೇಳಿ ಮೂನ್ ವಾಕ್ ಮಾಡಿದ್ದ. ಆ ವಿಡಿಯೋ ಆ್ಯಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೆಕ್ಸ್ಟ್ ವಿಡಿಯೋ ಬಿಟ್ಟಾಗ ಕಮೆಂಟ್ ಹಾಕಿದ್ರು. ಸೊ ಐ ಹೋಪ್ ಯು ಹಿಯರ್ ಎ ಮೋಕ್ಷಿತ್, ಸಾರಿ. ಸೊ ದಟ್ ವಿಡಿಯೋ ಹ್ಯಾಸ್ ಬೀನ್ ಕರಪ್ಟೆಡ್, couldn't able to add it. So we'll make it some other time. Okay, no worries. Read for your exams. All the best. Do it well. We'll see you on some other places. Take care yourself and say I hope you guys are also meeting well. See you. ದಿವಸ ಆಯಿತು. ಆ್ಯಕ್ಚುಲಿ ಆಗಿ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ದೀನಿ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ. ಸೊ ಅಲ್ಲಿ ಸಿಗೋವ. ಇಲ್ಲೇನೋ ಇದೇ ಕಾಂತಿ ಸೀಟ್ಸು, ಮುಂದೆ ಹೋಗ್ಬಿಟ್ಯಾ. ಗಾಡಿ ನಿಂಗೆ ಅಮ್ಮ ಸೂಪರ್ ಆಗಿರುತ್ತೆ. ಇದ್ರಲ್ಲಿ ಹೋಗ್ಬೇಕಂದ್ರೆ ಮಸ್ತ್. ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಬ್ಬಲಿ ನಾನು. ಸೊ ವಿ ಆರ್ ಇಂಟು ಕಾಂತಿ ಸ್ವೀಟ್ಸ್. ಸೊ ಬರ್ಡೇ ಅಂದಿದ ತಕ್ಷಣ ಇನ್ಶೂರೆನ್ಸ್ ಪಾಲಿಸಿ ಅವ್ರು ಜ್ಞಾಪನ ಬರ್ತಾರೆ. ಬೆಳಗ್ಗೆನೆ ಫೋನ್ ಮಾಡಿದ್ರು ಅವರು, ಏನು ಇನ್ಶೂರೆನ್ಸ್ ತೊಗೊತೀರಾ ಇಲ್ಲ ಅಂತ. ಸೊ ಬರ್ಡೇ ಅಂದಿದ ತಕ್ಷಣ ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳು ಜ್ಞಾಪನ ಬರ್ತಾವೆ. ಸೊ ಕಾಂತಿ ಸ್ವೀಟ್ಸಿಗೆ ಬಂದಿದ್ದೀನಿ, ಸ್ವೀಟ್ಸ್ ತಗೊಳ್ಳಿ, ಬರ್ಡೇನ ಜಾಲಿ ಮಾಡಾಕ್ತೀನಿ. ಬರ್ಡೇ ಸೆಲೆಬ್ರೇಷನ್ನ ಫುಲ್ಲು ಜಾಲಿ ಮಾಡ್ತಾ ಇದ್ದೀನಿ. ಕಾಂತಿ ಸ್ವೀಟ್ಸಿಂದ ಸ್ವೀಟ್ಸ್ ತಗೊಂಡು ಅವರೆಲ್ಲ ಸಿಗ್ತಾರೆ, ಮಸ್ತ್ ಮಜಾ ಮಾಡೋದು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಈಗಿನ ಕಾಲದ ಜನ್ರೇಷನ್ನು ಹುಡುಗರನ್ನ ನೋಡಿದ್ರೆ, ಅದು ಸ್ಕೂಲಲ್ಲಿರೋ ಹುಡುಗರನ್ನ ನೋಡಿದ್ರೇ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಬಿಕಾಸ್ ಅವ್ರ ಲೆವೆಲ್ ಆಫ್ ಮೈಂಡ್ಸೆಟ್ ಹೆಂಗಿರಬೇಕು ಅಂತ ಅಂದರೆ ಬಿಲಿಯನಿಯರ್ ಮೈಂಡ್ಸೆಟ್ ಲೆವೆಲ್ಗೆ ಇರಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಇಲ್ಲ, ಓಕೆ, ಈಗಿನ ಕಾಲಕ್ಕೆ ರೌಡಿಸಮ್ ಅಂತೆ ಸಿಕ್ಕಾಪಟ್ಟೆ ನಾನ್ಸೆನ್ಸ್ ಮಾಡ್ತಿದ್ದಾರೆ. ಅದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೂ. ಮೈಸೂರಿಗೆ ಹೋದಾಗ ಅದೇ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಆನೆಗೂ ಮತ್ತು ಮನುಷ್ಯರಿಗೂ ಮೇನ್ ಡಿಫ್ರೆನ್ಸ್ ಅಂದರೆ ಡಿಸಿಪ್ಲಿನ್ ಇರೋಲ್ಲ. ಆನೆ ತುಂಬ ನಾನ್ಸೆನ್ಸ್ ಮಾಡಲ್ಲ, ಮಕ್ಕಳು ತುಂಬ ಇವೆಲ್ಲ ಹೆವಿ ನಾನ್ಸೆನ್ಸ್ ಮಾಡ್ತಾರೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಸೊ ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಥಿಂಗ್ಸ್ ಅಂತ ಅಷ್ಟೇ ನಾನು ಹೇಳೋದು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸುಮ್ಮನೆ ಹಂಗೆ ಮನೆಯಲ್ಲಿ ಸ್ವೀಟ್ ಕೊಟ್ಬಿಟ್ಟು ಎಲ್ರಿಗೂ ಹಂಗೆ ಕೂತಿದ್ದೆ. ಇವತ್ತು ಉಗಿಸ್ಕೊಂಡು ಉದ್ದಬ್ಬ ನಿಂದು, ಸೊ ಹೋಗು ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಅಂದರು. ಸೊ ಹಂಗೆ ಜಾಲಿ ರೈಡ್ ಹೋಗಿ ತುಂಬ ದಿವಸ ಆಗಿತ್ತು. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಒಂದು ಲಾಂಗ್ ರೈಡ್, ಒಂದು 20 ಕಿಲೋಮೀಟರ್ ಹಂಗೆ ರೈಡ್ ಹೋಗೋಣ ಅಂತ ಹೊರಗಡೆ ಬಂದಿದ್ದೀನಿ. ಯಾರೂ ಇಲ್ಲ, ಎಲ್ಲ ಅವ್ರವ್ರ ಗರ್ಲ್ಫ್ರೆಂಡು ಅವ್ರವ್ರ ವೈಫ್ ಜೊತೆ ಸೆಟ್ಲ್ ಆಗ್ಬಿಟ್ಟವ್ರೆ. ವೀಕೆಂಡ್ ಅಲ್ವಾ, ಸೊ ನೀವು ನೋಡ್ರಿ ಹಿಂಗಿರೋದು. ಆದರೂ ಪರವಾಗಿಲ್ಲ, ಮಸ್ತ್ ಮಜಾ ಮಾಡ್ತಾ ಹೋಗೋಣ ಲಾಂಗ್ ರೈಡ್ಗೆ. ತೂಪ್ಗೆರೆ ಅಂತ ಬರುತ್ತೆ. ನೀವು ತೂಪ್ಗೆರೆಗೆ ರೈಡ್ ಹೋಗ್ತಿದ್ರೆ ಅಲ್ಲಿಂದ ಒಂದು 8 to 10 ಕಿಲೋಮೀಟರ್ಸ್ ಐತೆ ದೇವಸ್ಥಾನ ರೋಡು. ವಿಲೇಜಲ್ಲಿ ಇರೋಂಬೇಕು, ಮಸ್ತ್ ಆಗೈತೆ. ಆ್ಯಕ್ಚುಲಾಗಿ ನಾನು ಅಲ್ಲಿ ಖೋಖೋ ಆಡೋಕ್ಕಂತ ಹೋಗ್ತಾ ಇದ್ದೆ. ಖೋಖೋ ಆಡೋ ಅಷ್ಟು ತಾಕತ್ತಿಲ್ಲ ಬಾಡಿಯಲ್ಲಿ. ಈ IT ಕೆಲ್ಸಕ್ಕೆ ಸೇರಿ ಕಾರ್ಪೊರೇಟ್ಸ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಬಟ್ ವಯಸ್ಸಲ್ಲಿದ್ದಾಗ 10th ಆದಮೇಲೆ ಅಂತ ಅನ್ಕೊತೀನಿ. ಸೈಕಲ್ ಇತ್ತು, ನನ್ನ ಸೈಕಲ್ನ ಎಲ್ಲರೂ ಪಲ್ಸರ್ ಅಂತ ಕರೆಯೋರು, ಸ್ಕೂಲ್ ಫ್ರೆಂಡ್ಸ್ ಅಂತ.
ಸೊ ಅವ್ರನ್ನೆಲ್ಲ ಹಾಕ್ಕೊಂಡು ಈ ಘಾಟಿ ರೂಟ್ವರೆಗೂ ಸೈಕಲ್ ತುರ್ಕೊಂಡು ಸೈಕಲ್ ಕಾಂಪಿಟೇಷನ್ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು. ಅಟ್ಲೀಸ್ಟ್ ವರ್ಷಕ್ಕೆ 2 ಸಲ ಆದರೂ ಬರೋವೆ. ಹಾಲಿಡೇಸಲ್ಲಿ ರಜಾ ಇದ್ದಾಗ ಆಗಲಿ ಕರ್ಕೊಂಡು ಬಂದ್ಬಿಡೋದು ಎಲ್ಲರನ್ನೂ ಇಟ್ಕೊಂಡು. ನಾನು ಬೇಗ ತೊಳಿತೀನ, ನೀನು ಬೇಗ ತೊಳಿತೀನ ನೋಡೋಣ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ನೆನ್ಪುಗಳಿವೆ. ಕೊಕ್ಕೋ ಆಡೋಕೆ ಒಂದ್ಸಲಿ ಬಂದಿದ್ರೆ ಅದ್ರ ಜೊತೆಗೆ ಐಸ್ಲ್ಯಾಂಡ್ ಬೇರೆ ಕತ್ತಿದ್ವಿ. ಅದೊಂದು ಮೆಮೊರಿ ನೆನ್ಸ್ಕೊಳ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಹುಡುಗರ ನೀವೆಲ್ಲೇ ಇದ್ರು ಮತ್ತೆ ಎಲ್ಲರೂ ಸಿಗೋಣ, ಅಷ್ಟೇ ಎಂಜಾಯ್ ಮಾಡೋಣ. ಬನ್ನಿ ಬ್ಯಾಕ್ ಟು ರೈಡಿಂಗ್. ಬಂದ್ರೆ ಇದೊಂದು ವೈಬೇ ಬೇರೆ. ಮೂರ್ ಜನ ಗಾಡಿಯಲ್ಲಿ ಖುಷಿಯಾಗಿ ನಗ್ತಾ ಹೋಗೋದು, ಅವ್ರನ್ನ ಕಾಲು ಎಳಿಯೋದು, ಇವ್ರನ್ನ ಕಾಲು ಎಳಿಯೋದು, ಪೊಲೀಸ್ ಕಾಟ ಇಲ್ಲ, ಹೆಲ್ಮೆಟ್ ಹಾಕೋ ರೂಲ್ಸ್ ಇಲ್ಲ. ಪ್ರೀತಿ ಪ್ರೇಮನ ಬಿಸ್ನೆಸ್. ನೀನ್ ಕೊಟ್ಟರೆ ನಾನ್ ಕೊಡ್ತೀನಿ, ನೀನ್ ಕೊಟ್ಟರೆ ನಾನ್ ಕೊಡ್ಲಿಲ್ಲ, ಅಷ್ಟೇ. ಇನ್ನೇನಿದೆ ಲವ್ ಸ್ಪೆಷಾಲಿಟಿ. ಈಗ ನೀನು ಲವ್ ಮಾಡ್ತಾ ಇದ್ಯಾ, ಲವ್ ಮಾಡ್ತಾ ಇದ್ಯಾ ತಾನೆ? ಅಕಸ್ಮಾತ್ ನಾನು ನಿನ್ ದ್ವೇಷ ಮಾಡಿದೆ, ನನಗೇನೋ ಪ್ರಾಬ್ಲಮ್ ಆಯ್ತು, ಆಗ ನೀನೇನ್ ಮಾಡ್ತೀಯ ಹೇಳು? ನೀವು ಹೆಂಗೆ ಘಾಟಿಗೆ ಹೋಗ್ಬೇಕಾದ್ರೆ ತುಮಕೆರೆಗೆ ರೈಟ್ ಟರ್ನ್ ಅಂತ ಬರುತ್ತೆ. ಆ ರೈಟ್ ಟರ್ನ್ ತಗೊಂಡು ನೀವು ಬಂದರೆ ಒಳಗಡೆಗೆ ಇದೇ ಥರ ಫುಲ್ ಒಂದೇ ಸ್ಟ್ರೈಟ್ ಇದ್ರೆ ಆಕ್ಸಿಡೆಂಟ್ ಝೋನ್ ಇದೆ. ಅದು ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಕ್ರಾಸ್ ಮಾಡಬೇಕು. ಈ ಕಡೆಯಿಂದ ಯಾರು ಏನು ಏಟಲ್ಲಿ ಬರ್ತಾ ಇರ್ತಾರೋ ಗೊತ್ತಾಗಲ್ಲ. ಮಸ್ತಾಗಿದೆ ರೋಡ್ ಮಾತ್ರ. ವೆದರು ಹಂಗೆ ಚಿಂದಿಯಾಗಿದೆ. ನೀವು ಫ್ರೀ ಇದ್ದಾಗ ಬಂದು ವಿಸಿಟ್ ಮಾಡಿ, ಮಸ್ತಾಗಿರೋದು. ಇವಾಗ ನಾನು ಹಿಂದೆ ಮರಗಳು ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ಎಲ್ಲನೂ ಹಳ್ಸಿನ ತೊಳೆ ಮರಗಳೇ ಜಾಸ್ತಿ ಇರೋದು. ಇದೇ ರೋಡಾಗೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇದ್ದಾಗ ಸೆಮ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಹಿಂಗೆ ಗಾಡಿಯಲ್ಲಿ 3 ಜನ ಬಂದಿದ್ವಿ ತರಲೆ ಮಾಡಲಿಕ್ಕೆ ಅಂತಾನೆ. ಹಳ್ಸಿನ ತೊಳೆ ಎತ್ಕೊಂಡು ಫುಲ್ಲು ಎಸ್ಕೇಪ್ ಆಗಿಬಿಟ್ವಿ ನಾವು. ಹಿಂದ್ಗಡೆಯಿಂದನೇ ಅಜ್ಜ ಓಡಿಸ್ಕೊಂಡು ಮೇನ್ ರೋಡ್ವರೆಗೂ ಬಂದಿದ್ದಾಗ ಅವನು TVS X ನಾವು ಸ್ಪ್ಲೆಂಡರ್ ಪ್ಲಸ್ ಅನ್ಕೊತೀನಿ ಆ ಬೈಕಲ್ಲಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿತ್ತು. ಹಳ್ಸಿನ ತೊಳೆ 1 ವಾರ ಆದಮೇಲೆ ಕಟ್ ಮಾಡಿಕೊಂಡು ತಿಂದಿರೋದು. ನೀವು ಯಾರೋ ಹಂಗೆ ಹಳ್ಸಿನ ತೊಳೆನ ಕದಿಯೋಕೆ ಹೋಗ್ಬೇಡ್ರಿ, ಆಮೇಲೆ ಗಂಟಾಕ್ತಾರೆ ಸಾಮಾನ. ಹುಷಾರಾಗಿರ್ರಿ, ಎಂಜಾಯ್ ಮಾಡಿರಿ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಹಳ್ಳಿ ಒಳಗಡೆ ಬಂದರೆ ಹಿಂಗಿದೆ. ಸದ್ಯಕ್ಕೆ ಎಲ್ಲ ಹೂವು ನಾರ್ಮಲ್ ತರಕಾರಿ ಹಾಕೋರೆ. ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ದೇವಸ್ಥಾನ ಕ್ಲೋಸ್ ಆಗಿದ್ದಂಗೈತೆ, ಗೊತ್ತಿಲ್ಲ, ನೋಡಬೇಕು. ಇಲ್ಲ ಅಂದರೆ ಆಚೆ ಕಡೆನೇ ನಮಸ್ಕಾರ ಹಾಕ್ಕೊಂಡು ಹೋಗೋಣ. ಇಷ್ಟೊತ್ತಿಗೆಲ್ಲ ಓಪನ್ ಮಾಡಬೇಕಾಗಿತ್ತು, 4 o'clockಗೆಲ್ಲ. ನಾನು ಓಪನ್ ಇದೆ, ವಿಲ್ ವಿಸಿಟ್. ಈ ಹಳ್ಳಿ ವಿಲೇಜ್ ಎನ್ವಿರಾನ್ಮೆಂಟೇ ಹಂಗೆ, ಯಾವಾಗಲೂ ಫುಲ್ ಸೈಲೆಂಟ್ ಆಗಿರೋದು. ಬಟ್ ಖುಷಿ ಆಯಿತು, ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದೆ ಯಾವಾಗಲೂ ಅಷ್ಟೇ. ಬಟ್ ಗೊತ್ತಿಲ್ಲ, ಇವತ್ತು ಇಷ್ಟೊತ್ತಿಗೆಲ್ಲ ದೇವಸ್ಥಾನ ಅಲ್ಲಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಬಟ್ ಒಳಗಡೆ ಶಿವನ ಟಚ್ ಮಾಡೋದನ್ನು ಕ್ಲೋಸ್ ಮಾಡಿದ್ದಾರೆ. ಐ ಡೋಂಟ್ ನೋ ವಾಟ್ಸ್ ದ ರೀಸನ್. ಸೊ ಬಟ್ ಇಟ್ಸ್ ರಿಯಲಿ ಗುಡ್ ಎನ್ವಿರಾನ್ಮೆಂಟ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಹೇಳೋದು ಲಾರ್ಡ್ ಶಿವ ಬಗ್ಗೆ. ಇವತ್ತವರೆಗೂ ಫುಲ್ಲು ಕಾಂಪಿಟೇಷನಲ್ಲಿರೋದು ಸೈನ್ಸ್ ಟೆಕ್ನಾಲಜಿ ವರ್ಸಸ್ ಯಾರಂದರೆ ಶಿವ ವರ್ಸಸ್ ಸೈಂಟಿಸ್ಟ್ಗಳು. ಸೊ ಅವನು ಕ್ರಿಯೇಟ್ ಮಾಡಿರೋ ಈ ಮ್ಯಾಜಿಕಲ್ ವರ್ಲ್ಡ್ ಇವತ್ತವರೆಗೂ ಫುಲ್ ಟಾಂಗು ಕೊಡ್ತಾನೆ ಬಂದವ್ರೆ ಶಿವ. ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಈಶಾ ಫೌಂಡೇಶನ್ಗೆ ಹೋದಾಗ ಮಾತಾಡ್ತೀನಿ. ಬಿಕಾಸ್ ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದ್ದಾವೆ ಮಾತಾಡಲಿಕ್ಕೆ. ಅಲ್ಲೂ ಹೋಗೋಕ್ಕೆ ಟೈಮ್ ಮಾಡ್ಕೊತಾ ಇದ್ದೀನಿ. ವಿಲ್ ಸಿ ಇಫ್ ಪಾಸಿಬಲ್ ಅಲ್ಲಿ ನೆಕ್ಸ್ಟ್ ವೀಕಲ್ಲಿ ಹೋಗೋಣ. ಆವಾಗ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ನಾನು. ಏನು ವೀಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಕಾಣುತ್ತೆ, ಎಲ್ಲ ಅಡ್ಡ ಬರ್ತಾವ್ರೆ. ಅಪ್ಪಿ ಯಾಕೆ ಓಡ್ತಾ ಇದ್ದೀರಾ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ಸ್ಕೂಲಲ್ಲಿ ಖೋಖೋ ಆಡ್ತಿದ್ದೀನಿ ಅಂತ ಹೇಳೋದ್ನಲ್ಲ. ಸೊ 6th ಅಂದ್ಕೊತೀನಿ ಸ್ಟಾರ್ಟ್ ಮಾಡಿದ್ದು. ಬಟ್ ಮಸ್ತಾಗೆ ಖೋಖೋ ಆಡಾಕಿದ್ದೀನಿ.
ಏನಂದರೆ ಒಂದು ಬೆಸ್ಟ್ ಟೈಮ್ ಏನಂತ ಅಂದರೆ 8 ನಿಮಿಷಕ್ಕೆ ಸುಮಾರು ಒಂದು 5 ನಿಮಿಷ ಸರ್ವೈವ್ ಆಗಬೇಕಾಗಿತ್ತು ಔಟ್ ಆದಂಗೆ. ಬಟ್ ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಏನು ಎಲ್ಲರೂ ಹೊಡೆಯೋದು ಔಟ್ ಮಾಡಿ ಟಚ್ ಮಾಡೋದು ಅನ್ನೋದಕ್ಕಿಂತ ಪೆನ್ಗೆ ಹೊಡೆದ್ಮೇಲೆ ಮುಟ್ಟು ನೋಡ್ಕೊಬೇಕಾಗಿತ್ತು ಅವರು. ಮಾರ್ಕ್ ಬಿದ್ದೈತಾ ಇಲ್ಲ ಅಂತ ಆ ರೇಂಜ್ಗೆ ಬಿಸಾಕ್ಬಿಡ್ತಾ ಇದ್ವಿ ಔಟ್ ಮಾಡೋದ್ರಲ್ಲಿ. ಬಟ್ ಅಷ್ಟೇ ಖುಷಿ ಐತೆ. ಐ ರಿಮೆಂಬರ್ ದೋಸ್ ಸ್ಕೂಲ್ ಡೇಸ್ ಟುಡೇ ಆಲ್ಸೋ. ಬಟ್ ಯಾರು ಅಷ್ಟು ಜನ ಸಿಗಲ್ಲ ಇವಾಗ. ಬಟ್ ಮಂಜಣ್ಣನ ಡೈಲಾಗ್ ಜ್ಞಾಪನ ಬರ್ತಾಯಿತ್ತು, ರೀಲ್ಸ್ ಮಂಜಣ್ಣ ಅಂತ, ಬರ್ರೋ ಮೀಟ್ ಆಗೋಣ ಬರ್ರೋ ಅಂತ. ಬಟ್ ಇಟ್ಸ್ ರಿಯಲಿ ಅಮೇಝಿಂಗ್. ಅಂದ ಎಂದರೇನು ನೀನೇ ಅಲ್ಲವೇನು ಎಂದು ಕಾಣದಂತ ರೂಪರಾಶಿ ನೀನು. ಹಿಂಗೆ ಸ್ಟ್ರೈಟ್ ಹೋದರೆ ಘಾಟಿಗೆ ಹೋಗ್ತೀರಾ, ಈ ಬಸ್ ಹೋಗುತ್ತೆ ಘಾಟಿಗೆ ಹೋಗ್ತೀರಾ, ಹಿಂಗೆ ತೊಗೊಂಡು ರೈಟಲ್ಲಿ ಹೋದರೆ ನಾವು ಹೋಗಿದ್ನೆಲ್ಲ ಇವಾಗ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಏನಂದರೆ ಈ ಊರಿಂದ ಇಲ್ಲಿ ಹಳ್ಳಿಗಳು ಸೈಡ್ ಬಂದಾಗ ತರಕಾರಿಗಳು ಅವರೆಲ್ಲ ಬೆಳೀತಾರಲ್ಲ, ಅದು ರಿಯಲಿ ಫ್ರೆಶ್. ನಾವು ಬೆಂಗಳೂರಲ್ಲಿ ದಿನ ತಿಂತೀವಿ ನೋಡಿ, ಅದು ನಿಜವಾಗ್ಲೂ 0% ಪ್ರೋಟೀನಲ್ಲಿ ವಿಟಮಿನಲ್ಲಿ ಏನೂ ಇರಲ್ಲ. IT ಕೆಲಸ ಮಾಡಿರೋರಿಗೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಹೇಳಿ ಅಂದರೆ ಸರಿಯಾಗಿ ಹೇಳ್ತಾರೆ. ಬಟ್ ಏನಂದರೆ ನೀವು ಕೂಡ ಅಷ್ಟೇ ಹೆಲ್ತಿ ಐಟಮ್ಗಳನ್ನ ಮಾತ್ರ ತಿನ್ನಿ, ಎಕ್ಸಸೈಸ್ ಮಾಡಿ, ಬಾಡಿನ ಚೆನ್ನಾಗಿಟ್ಕೊಳ್ಳಿ, ಫಿಟ್ನೆಸ್ ಸಕ್ಕತ್ತಾಗಿ ಇಟ್ಕೊಳ್ಳಿ. ನಾಳೆ ಬೇರೆ ಹುಡುಗರೆಲ್ಲ ಕ್ರಿಕೆಟ್ ಆಡೋಕ್ಕೆ ಕರೀತಾರೆ. ಫುಲ್ಲು ಒಳ್ಳೆ ಊಟ ಮಾಡಿ ನಿದ್ದೆ ಮಾಡಬೇಕು ಚೆನ್ನಾಗಿ. ಬಿಕಾಸ್ ನಾಳೆ ಫುಲ್ಲು ಹೈ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಮೈಂಡ್ ಸೆಟ್ನ ಪ್ರಿಪೇರ್ ಮಾಡ್ಕೋಬೇಕು. ಅಲ್ಲಿವರೆಗೂ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬ್ಯಾಂಗ್ ಹಾಕಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್. ಇಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Sarapakarai. Yes. Okay, thank you.